ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷ ನಿಲ್ತಾ ಇಲ್ಲ. ದಲಿತ ಸಮಾವೇಶಕ್ಕೆ ಅನುಮತಿ ಪಡೆಯಲು ರಾಜಣ್ಣ ಬೆನ್ನಲ್ಲೇ ಈಗ ಪರಮೇಶ್ವರ್ ಸಹ ದೆಹಲಿಗೆ ಹೋದ್ರು. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷನ ಸಿಎಂ ಆಪ್ತ ಸಚಿವ ಜಮೀರ್ ಭೇಟಿ ಮಾಡಿದ್ದಾರೆ. ಡಿಸಿಎಂ ಡಿಕೆ ಸಹೋದರ ಕೂಡ ಡಿಕೆ ಸುರೇಶ್ ಅವರು ಇವತ್ತು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದಿಂದ ಡಿಕೆ ಕೆಳಗಿಳಿಸುವಂತೆ ನಾವೇನ್ ಪಟ್ಟು ಹಿಡಿದಿಲ್ಲ, ಮನವಿ ಮಾಡಿದ್ದೀವಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಕೆ ಮತ್ತು ರಾಜಣ್ಣ ಹೇಳಿಕೆ ಕುರಿತಾಗಿ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಡಿಸಿಎಂ ಅಂದ್ರೆ ರಾಜಣ್ಣಗೆ ಲವ್ ಅಂತ ಡಿಕೆ ಸುರೇಶ್ ಅವರು ವ್ಯಂಗ್ಯವಾಡಿದ್ದಾರೆ. ರಾಜಣ್ಣ ಹೇಳಿಕೆಗೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸಹ ಕೂಲ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಒಂದು ಅಲ್ಲ, ಆಟ ಇಲ್ಲ. ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವರ ಅಭಿಪ್ರಾಯ ಹೇಳಿರ್ಬೋದು. ಗೊಂದಲ ಏನೂ ಇಲ್ಲ. ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಮುಂದುವರಿತದೆ. ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಹಾಗಾಗಿ ಅವರು ಅವಾಗವಾಗ ಮಾತಾಡ್ತಾರೆ. ರಾಜಣ್ಣ ಅವ್ರು ಹೇಳಿರೋದು ಪರ್ಫೆಕ್ಟ್ ಇದೆ. ಪಕ್ಷದ ಇದು ಕಾರ್ಯಾಧ್ಯಕ್ಷನಾಗಿ ನಾನು ಎಷ್ಟು ಸಮರ್ಥವಾಗಿ ಮಾತಾಡಬೇಕು, ಎಷ್ಟರ ಮಟ್ಟಿಗೆ ನಾನು ಇದು ಮಾಡಬೇಕು, ನನ್ನ ಪಕ್ಷದ ಬಗ್ಗೆ ಅಷ್ಟು ನಾನು ಮಾತಾಡಿದ್ದೀನಿ. ಮತ್ತೆ ಇದನ್ನು ನಾನು ಮುಂದೆ ಕಂಟಿನ್ಯೂ ಮಾಡಲ್ಲ. ನಾನು ಏನು ಸ್ಟೇಟ್ಮೆಂಟ್ ಮಾಡಬೇಕು, ಏನು ಕಂಟಿನ್ಯೂ ಮಾಡ್ತೀರ್ರಿ? ಕಾರ್ಯವೇ ಇಲ್ಲದವರೆಲ್ಲ ಅಧ್ಯಕ್ಷರಾದಾಗ ಕಾರ್ಯಾಧ್ಯಕ್ಷರಾಗುತ್ತಾರೆ. ಬಿಡ್ರಪ್ಪ, ಸುಮ್ಮನೆ ಯಾರಿಗೆ ಬಿಡ್ತೀರಿ? ನಾನು ನೋಡಿಲ್ವಾ ಇಲ್ಲಿ ಕಾರ್ಯವೇ ಇಲ್ಲದವರನ್ನೆಲ್ಲ ಅಧ್ಯಕ್ಷ ಮಾಡಿದಾಗ ಅವರು ಕಾರ್ಯಾಧ್ಯಕ್ಷರಾಗುತ್ತಾರೆ ಅಷ್ಟೇ. ಎಲ್ಲ ಪಕ್ಷದಲ್ಲೂ ಅಷ್ಟೇ. ವೈಸ್ ಪ್ರೆಸಿಡೆಂಟ್, ವರ್ಕಿಂಗ್ ಪ್ರೆಸಿಡೆಂಟ್, ಈ ಪೋಸ್ಟ್ಗಳೆಲ್ಲ ಏನು ತುಪ್ಪ ಸೌರಕ್ಕೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿಲ್ವೇನ್ರಪ್ಪ? ಯಾಕ್ರಪ್ಪ ಸುಮ್ಮನೆ ಪೋಸ್ಟ್ ಕೊಟ್ಕೊಂಡು ಎದೆ ಹಿಂಗೆ ಅನ್ಕೊಂಡು ಓಡಾಡ್ತೀರಿ? ಹಾಂ, ರಾಜಣ್ಣ ಕ್ಯಾನ್ ವಿನ್ ಎ ಕಾನ್ಸ್ಟಿಟ್ಯುನ್ಸಿ. ಭಾಳ ಕಾರ್ಯಾಧ್ಯಕ್ಷರಿಗೆ ಕಾನ್ಸ್ಟಿಟ್ಯುನ್ಸಿ ಅಲ್ಲ, ಕಾರ್ಪೊರೇಷನ್ ವಾರ್ಡು ಗೆಲ್ಲಕ್ಕಾಗಲ್ಲ. ಯಾರಿಗೆ? ಕಾರ್ಯಾಧ್ಯಕ್ಷರಿಗೆ. ಹಾಂ, ಇನ್ನು ಡಿ ಕೆ ಸುರೇಶ್ ಹೇಳಿದಾರಲ್ಲ, ಯಾವ ಗೊಂದಲನೂ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಶಿವಕುಮಾರ್ ಒಂದು ಫೋನ್, ಯಾರಿಗೆ? ರಾಜಣ್ಣ. ಹೊರಟಿಯಾ? ಬದೇ 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 ಒಂದು ನಿಮಿಷ. ಯಾಕೆ ಹೇಳಿ, ಕೆಲಸ ಸ್ಟಾರ್ಟ್ ಮಾಡಿದೆ ಅವರಿಬ್ರು ಒಬ್ಬೊಬ್ರು ಬಾಯಿಗೆ ಒಬ್ಬೊಬ್ರು ಜಾಮೂನ್ ಇಟ್ಕೊಂಡ್ರು. ಮಾರ್ನಿಂಗ್ ಒಬ್ಬರು ಬಾಯಿಗೆ ಒಬ್ಬರು ಜಾಮೂನ್ ತಿನ್ನಿಸಿ ಆಮೇಲೆ ಬ್ರದರ್ ಹೊರಡೋಣ ಮತ್ತು ಒಟ್ಟಿಗೆ ಹೊರಡೋದು. ಒಟ್ಟಿಗೆ ಹೊಸಲು ದಾಟಿ ಹೊರಕ್ಕೆ ಬರ್ತಾರೆ. ಬಂದ್ಮೇಲೆ ಮತ್ತೆ ಬೇರೆ ಬೇರೆ ಅದು ಬೇರೆ ಹೊಸಲು ದಾಟೋರು. ಹಂಗಾಗಿ ಯಾವ ಗೊಂದಲನೂ ಇಲ್ಲ. ಬ್ರದರ್ಸ್ ಅಂದ್ರೆ ಅವರೇ, ರಾಜಣ್ಣ ಮತ್ತು ಡಿಕೆ. ಸರ್, ನೀನು ಸಿಎಂ ಹೇಳ್ತಾರೆ ಅದು ಅವರವರ ಅಭಿಪ್ರಾಯ ಅಂತ. ಆಕ್ಚುಲಿ ಸುರೇಶ್ ಸ್ವಲ್ಪ ಗಾಬರಿ ಆಗಿರಬೇಕು. ಒರಿಜಿನಲ್ ಬ್ರದರ್ ಪೊಸಿಷನ್ಗೆ ಏನಾದ್ರು ಯಾಮಾರ್ಬಿಟ್ರೆ ಮೇಲೆ ಅಂತ. ಹಾಂ, ಎಸ್, ಸಿಎಂ ಹೇಳ್ತಾರೆ ಅದು ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಸುಳ್ಳನ್ನ ಸುರೇಶ್ ಅವ್ರು ನೀವು ಅಷ್ಟೇ. ಏನು ಎಳೆ ಮಕ್ಕಳ ಮುಂದೆ ಪಟ ಬಿಡ್ತಾ ಇದ್ದೀರಾ ಬಂದ ಮಾತ್ರ? ಏನೂ ಇಲ್ಲವೇ ಗೊತ್ತಿಲ್ವಾ ನಮ್ಗೇನು ಅಂತ ಸುಮ್ಮನೆ. ಎಸ್,